ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ಕೊಡಬಾರ್ದು, ಸಿಎಂ ಬದಲಾವಣೆ ಇಲ್ಲ, ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಂಥವ್ರೆ ಒಂದು ಕಡೆ ಸೇರ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಏನು ಅನ್ಕೊಬೇಕು ಅಂತ ಇವರು ಯಾರು ಸಿಎಂ ಆಗಬೇಕು ಅಂತ ಚರ್ಚೆ ಮಾಡ್ತಿದ್ದಾರೆ ಅನ್ಕೊಳ್ಬೇಕಾ, ಅಥವಾ ಇಲ್ಲ ಸಿಎಂಗೆ ನಾವು ಬಲವಾಗಿ ನಿಂತ್ಕೊಳ್ಬೇಕು ಅಂತ ಬಣವನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಅನ್ಕೊಳ್ಬೇಕಾ? ಏನು ನೋಡಬೇಕು, ಈ ಉದ್ದೇಶ ಏನು ಅಂತ? ಪೃಥ್ವಿ ಮಹದೇವಪ್ಪನವರು ಅವ್ರದ್ದೇ ಆದ ಧಾಟಿಯಲ್ಲಿ ಅವ್ರದ್ದೇ ಆದ ದಾರಿಯಲ್ಲಿ ಬುದ್ಧಿವಂತರಿದ್ದಾರೆ. ಬುದ್ಧಿವಂತರಿಲ್ಲ ಅಂತಲ್ಲ, ಬುದ್ಧಿವಂತರು ಇರ್ಬೋದು. ಆದರೆ ಮಾಧ್ಯಮದವರಾಗಲಿ ರಾಜ್ಯದ ಜನತೆ ಆಗಲಿ ಅಷ್ಟೇನು ದಡ್ರಲ್ಲ. ಚಕ್ಲಿ ತಿನ್ನಕ್ಕೆ ನಿಪ್ಪಿಟ್ಟು ತಿನ್ನಕ್ಕೆ ಏನು ಇವತ್ತೇ ಆಗಬೇಕು ಅಂತಿಲ್ಲ ಮುಹೂರ್ತ. ಆಮೇಲೆ ಅಕ್ಕಪಕ್ಕದಲ್ಲೇ ಸದಾಶಿವ ನಗರದಲ್ಲಿ ಮನೆ ಇದ್ದಾಗ ಯಾವತ್ತೂ ಇವ್ರು ಭೇಟಿ ಮಾಡಲ್ಲ. ಈ ಟೈಮಿಂಗ್ ಅನ್ನುವಂಥದ್ದು ಕೂಡ ಮ್ಯಾಟ್ರ್ ಆಗುತ್ತಲ್ಲ. ಸೊ ಯಾವ ಕಾನ್ಸಿಕ್ವೆನ್ಸ್ಗಳಲ್ಲಿ ಅಂದರೆ ಯಾವ ಒಂದು ಸೀಕ್ವೆನ್ಸ್ಗಳಲ್ಲಿ ಯಾವ ಕಾನ್ಸಿಕ್ವೆನ್ಸ್ ಆಗಿರುವಂಥ ಸಂದರ್ಭದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇವರು ಹೇಳೋ ರೀತಿ ಅದು ಚಕ್ಲಿ ನಿಪ್ಪಟ್ಟ ಸಭೆ ಆದರೂ ಕೂಡ ಅಲ್ಲಿ ಸ್ಪೈಸಿ ಆಗಿರೋಂಥ ಮಾತುಕತೆಗಳು 100% ಆಗಿದೆ ಅನ್ನುವಂಥದ್ದು ಯಾರಾದರೂ ಕೂಡ ಕಣ್ಣು ಮುಚ್ಕೊಂಡು ಹೇಳುವಂಥದ್ದು. ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಏನಂತ, ಇದು ಪ್ಲ್ಯಾನ್ ಎ, ಆದಮೇಲೆ ಬಿ ಇಲ್ಲವೇ ಇಲ್ಲ, ಸಿ ಇಲ್ಲ, ಡಿ ಮತ್ತೊಂದು ಅಂತ. ಆದರೆ ನನ್ನ ಪ್ರಕಾರ ಇಲ್ಲಿ ನನ್ನನ್ನು ಕೇಳಿದರೆ ಪ್ಲ್ಯಾನ್ ಪಿ ಅಥವಾ ಎಸ್ ಇದೆರಡರ ನಡುವೆ ಚರ್ಚೆ ನಡೀತಾ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವ್ರು ಮೀಟ್ ಮಾಡೋದಿರ್ಬೋದು. ಈಗ ಮಹದೇವಪ್ಪ ಅವರಿಗೆ ಅವ್ರು ಆ ಮಟ್ಟದ ಒಂದು ಸ್ಟೇಚರ್ ಇಲ್ಲದೆ ಇರ್ಬೋದು. ಸಿದ್ದರಾಮಯ್ಯ ಅವರ ಆಪ್ತ ಅನ್ನೋ ಕಾರಣಕ್ಕೆ ಒಂದಷ್ಟು ಸ್ಥಾನಮಾನಗಳು ಮತ್ತು ಒಬ್ಬ ದಲಿತ ನಾಯಕ ಅಂತಿದ್ರೂ ಕೂಡ ಒಂದು ಪ್ಯಾನ್ ಕರ್ನಾಟಕ ಮತ್ತು ಮೂಲಕ ಕಾಂಗ್ರೆಸ್ಸಿಗ ಅನ್ನೋ ಒಂದು ಲೆಕ್ಕಾಚಾರ ಇಲ್ಲದೆ ಇರೋದ್ರಿಂದ ಅವರಿಗೆ ಆ ಒಂದು ಸ್ಟೇಚರ್ ಇಲ್ಲ. ವೇರ್ಯಾಸ್ ಮೂಲ ಕಾಂಗ್ರೆಸ್ಸಿಗೆ ಅಲ್ದಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಮುದಾಯ ಮತ್ತು ವರ್ಚಸ್ಸು ಬೇರೆ ಬೇರೆ ಲೆಕ್ಕಾಚಾರ ಮತ್ತು ಸಿದ್ದರಾಮಯ್ಯ ಅವರ ಬಲವಾದ ಸಪೋರ್ಟ್ ಎಲ್ಲವೂ ಕೂಡ ಇರೋದ್ರಿಂದ ಅವರ ಹೆಸರು ಸಹಜವಾಗಿ ಮುನ್ನೆಲೆಯಲ್ಲಿದೆ. ಆದರೆ ಅವರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 28ಕ್ಕೆ ನನ್ನದೇನಿದ್ರು ಆಟ ಶುರುವಾಗೋದು, ಈಗ ನಾನು ಈ ಗೇಮಲ್ಲಿ ಇಲ್ಲ ಅಂತ. ಆದರೆ ಗೇಮಲ್ಲಿ ಇಲ್ಲ ಅಂದರೆ ಈ ಮೆನಾಟ್ ಬಿ ಎ ಕಿಂಗ್, ಆದರೆ ಕಿಂಗ್ ಮೇಕರ್ ಆಗುವಂಥ ಒಂದು ಲೆಕ್ಕಾಚಾರ ಅಂತೂ ಕಾಣಿಸ್ತಾ ಇದೆ. ಹೇಗೆ ಅಂತಂದರೆ ಒಂದು ಕನ್ಸೆನ್ಸುಯಲ್ ಕ್ಯಾಂಡಿಡೇಟ್ ಅಂತ ಕಂಡ್ರೆ ಇಲ್ಲಿ ಈ ಒಂದು ಎಲ್ಲ ಏರಿಳಿತಗಳ ನಡುವೆ ಪರಮೇಶ್ವರ್ ಅವರು ಯಾಕೆ ಅಲ್ಲಲ್ಲಿ ಫಿಟ್ ಆಗ್ತಾ ಇದ್ದಾರೆ ಅಂತ ಕಾಣಿಸಿದ್ರೆ, ನೋಡಿ ಪರಮೇಶ್ವರು ಮುಂದೆ ಬಂದರೆ ಹಾಯ್ ಬೇಡ ಇಂದ ಬಂದರೆ ಒದೇ ಬೇಡ ಅನ್ನೋ ರೀತಿ ಎಲ್ಲರಿಗೂ ಸೂಟ್ ಆಗುವಂಥ ವ್ಯಕ್ತಿ. ಮತ್ತು ಸಿದ್ದರಾಮಯ್ಯ ಅವರ ಮೇಲೆ ರಾಜಕೀಯವಾಗಿ ಆರೋಪ ಏನಿತ್ತು, ಅವರನ್ನು ಸೋಲಿಸಿದ್ರು, ತಾವು ಸಿ ಎಂ ಆಗಬೇಕು ಅಂತ, ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ. ಮತ್ತು ಮೊದಲ ಬಾರಿಗೆ ಈಗ ಇವರು ಅಹಿಂದ ನಾಯಕ, ಹಿಂದುಳಿದ ವರ್ಗದ ನಾಯಕ ಅಂತೆಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ಈ ಒಂದು ಸಮುದಾಯಗಳಿಗೆ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡುವಂಥ ಒಂದು ಪ್ರಶ್ನೆಯ ಭಾಗವಾಗಿಯೂ ಕೂಡ ಒಬ್ಬ ದಲಿತ ಸಿ ಎಂ ತಾನೇ ಮುನ್ನೆಲೆ ಕೆತ್ತಿದ್ರೆ ಎಕ್ಸಿಟ್ ಆಗುವಂಥ ಸಿ ಎಂ ಅವರ ಮಾತುಗಳಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದರ್ವೈಸ್ ಶೆಟ್ಟರ್ ಆಗಲಿ ಸದಾನಂದ ಗೌಡರಾಗಲಿ ಮುಖ್ಯಮಂತ್ರಿ ಆಗುವಂಥ ಚಾನ್ಸಸ್ಸೇ ಇರ್ತಿರ್ಲಿಲ್ಲ. ಈವನ್ ಬೊಮ್ಮಾಯಿ ಅವರು ಕೂಡ. ಹೇಗಾದರೂ ಯಡಿಯೂರಪ್ಪನವರ ಮಾತಿಗಿದ್ದಂತಹ ತೂಕ ಮತ್ತು ಒಬ್ಬ ನಿರ್ಗಮಿತ ಮುಖ್ಯಮಂತ್ರಿಗಿರಬೇಕಾ ಇರುವಂತಹ ಒಂದು ಪಾರ್ಟಿಯ ಮೇಲಿನ ಹೋಲ್ಡ್. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಪರಿಸ್ಥಿತಿಯಲ್ಲಿ ಈಗ ನೋಡಿ ಅರವಿಂದ್ ಕೇಜ್ರಿವಾಲ್ ಪಕ್ಷದ ಒಳಗಡೆ ಕೂಡ ಇದ್ರೂ ಕೂಡ ಜೈಲು ಒಳಗಡೆ ಇದ್ರೂ ಕೂಡ ಆಡಳಿತವನ್ನು ನಡೆಸೋದು. ಯಾಕಂದರೆ ಪಕ್ಷ ಅಂದರೆ ಕೇಜ್ರಿವಾಲ್ ಅಂದರೆ ಪಕ್ಷ. ವೆರಾಸ್ ನಿಮಗೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಹಾಗಿಲ್ಲ. ಒಂದು ದಿನಕ್ಕಾಗಲಿ, ಒಂದು ವಾರಕ್ಕಾಗಲಿ, ಒಂದು ತಿಂಗಳಿಗೆ ಆಗಲಿ ಅಕಸ್ಮಾತ್ ಇಡಿಯ ಒಂದು ವಿಚಾರಣೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಕರೆಸಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿಗೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಏನಾದರೂ ವಶಕ್ಕೆ ಪಡೆಯಬಹುದಾದಂಥ ಸಾಧ್ಯತೆಗಳಿದ್ದರೆ ಆ ಒಂದು ಮುಜುಗರದಿಂದ ತಪ್ಪಿಸ್ಕೊಳ್ಳೋಕ್ಕೆ ಈಗಾಗಲೇ ಖರ್ಗೆ ಅವರು ಟ್ರೇಲರ್ನ ಕೊಟ್ಟಿದ್ದಾರೆ. ಏನಂತ, ಸಿದ್ದರಾಮಯ್ಯ ಅವ್ರು ಇರ್ಬೋದು, ಇಲ್ಲದೆ ಇರ್ಬೋದು, ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದು, ಅಂಥ ಸಂದರ್ಭ ಬಂದರೆ ನೋಡೋಣ ಅಂತ. ಅಂಥ ಸಂದರ್ಭ ಬರ್ತಾ ಇದೆಯಾ ಅನ್ನೋ ಒಂದು ಆತಂಕ ಖಂಡಿತ ಈ ಒಂದು ಮೂಡ ಸೈಟ್ ವಾಪಸಾತಿಯ ಒಂದು ಪ್ರಕ್ರಿಯೆಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ ಇಡಿ ಒಂದು ECIR ಅನ್ನು ದಾಖಲೆ ಮಾಡ್ತು. ಸೊ ಆ ದಾಖಲಾತಿಯ ನಂತರ ಈಗ ಆಗ್ತಾ ಇರುವಂಥ ತಳಮಳ ಒಳ ಒಂದು ಲೆಕ್ಕಾಚಾರಗಳು, ಒಳಮನೆಯ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇರುವಂಥದ್ದು. ಪರಮೇಶ್ವರ್ ಅವರು ಕನ್ಸೆನ್ಸುವಲ್ ಕ್ಯಾಂಡಿಡೇಟ್ ಆಗಿ ಕಾಣಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರ ಸುತ್ತ ರಾಜಕಾರಣ ನಡೀತಾ ಇದೆ. ಅವರಿಗೆ ವೈಯಕ್ತಿಕ ವರ್ಚಸ್ಸು ಅಥವಾ ಶಾಸಕರ ಬೆಂಬಲ ಇದೆಯೋ ಇಲ್ವೋ, ಆದರೆ ಸಿದ್ದರಾಮಯ್ಯ ಬೆಂಬಲಿತ ಇತರ ನಾಯಕರ ಬೆಂಬಲ ಸಿಗಬಹುದು. ಪಾರ್ಟಿನೂ ಕೂಡ ಒಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಯೋಚನೆ ಮಾಡಿದ್ರೆ ಪರಮೇಶ್ವರ್ ಸೂಕ್ತ ಅಂತ ಹಾಕ್ಬೋದು. ಯಾಕಂದ್ರೆ ಈಗ ನೋಡಿ DK ಶಿವಕುಮಾರ್ ಬಂದಂತ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಅವರ ಜೊತೆಗೆ ಫೈಟ್ ಮಾಡಿದಂಥ ಸಂದರ್ಭ ಏನು ಭರ್ಜರಿ ಬಹುಮತ ಬಂದಾಗಿದ್ದಂಥ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಈಗಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆಗಿರುವಂಥವ್ರು ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಮಾಡಬೇಕು 5 ವರ್ಷ, ಯಾವ ಕಾರಣಕ್ಕೂ DK ಶಿವಕುಮಾರ್ ಆಗಬಾರ್ದು ಅನ್ನೋ ಥರ ಇದ್ದಾರೆ. ಸೊ ಈ ಹಿನ್ನೆಲೆ ಇನ್ನು ಈಗಲೇ ಬಿಡ್ತಾ ಇಲ್ಲ ಅಂದರೆ ಇನ್ನು 28ಕ್ಕಂತೂ ಈಗಲೇ ಟವೆಲ್ ಆಗಿ ಕೂತಿದ್ದಾರೆ. ಸೊ 28ಕ್ಕೂ ಬಂದು ಈಗಲೂ ಬಂದು ಅಂತಂದರೆ ಸಹಜವಾಗಿ DK ಶಿವಕುಮಾರ್ ಅವರ ಒಂದು ಒತ್ತಡದ ಪರಿಸ್ಥಿತಿ ಅವರಿಗೂ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಎಲ್ಲ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಪರಮೇಶ್ವರ್ ಅವರನ್ನ ಅವರ ಮನೆಗೆ ತಾವೇ ಸ್ವತಃ ಹೋಗಿ ಒಂದಷ್ಟು ಮಾತುಕತೆಗಳು ಇನ್ಸೈಡ್ ಆಗಿದೆ ಅಂತ. ಅವ್ರು ಏನೇ ಎತ್ತಿನ ಹೊಳೆ ಬೇರೆ ಬೇರೆ ಏನು ಗುಪ್ತಚರ
ಗುಪ್ತಚರ ಇಲಾಖೆ ಪ್ರಕರಣಗಳು ಅದು ಇದು ಎಲ್ಲ ಮಾತಾಡಿದ್ರು ಕೂಡ ಅದ್ರ ಆಚೆಗೆ ಸ್ಪಷ್ಟವಾಗಿ ರಾಜಕೀಯ ಆಗಿದೆ. 1-to-1 ಮೀಟಿಂಗ್ಗಳಾಗ್ತಾ ಇದೆಯಂತೆ ಪರಮೇಶ್ವರ್ ಅವರ ಕಡೆಯಿಂದ. ತುಂಬಾ ಇಂಪಾರ್ಟೆಂಟ್ ಒಂದು ವಿಚಾರ, 1-to-1 ಮೀಟಿಂಗ್ಗಳಾಗ್ತಾ ಇದೆಯಂತೆ ಪರಮೇಶ್ವರ ಕಡೆಯಿಂದ ಅನ್ನುವಂಥ ಒಂದು ಮಾಹಿತಿ DK ಶಿವಕುಮಾರ್ ಅವ್ರಿಗೆ, ಅಂದ್ರೆ MLA ಗಳ ಜೊತೆ 1-to-1 ಮೀಟಿಂಗ್ ಆಗ್ತಿದೆಯಂತೆ. ಬೆಂಬಲವನ್ನ ಪಡೆಯುವ ನಿಟ್ಟಿನಲ್ಲ, ಯಾವ ನಿಟ್ಟಿನಲ್ಲಿ ಅನ್ನೋ ಒಂದು ಕಾರಣಕ್ಕೆ ಮಾತುಕತೆಗಳಾಗಿದೆ ಅನ್ನುವಂಥ ಒಂದು ಏನು ಇನ್ಸೈಡ್ ರಿಪೋರ್ಟ್ಸ್ ಇದೆ. ಆ ಒಂದು ವಿಚಾರವಾಗಿ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೆ ನೀವು ಬೇಕಾಗಿದ್ದೀರಾ, ಹೈಕಮಾಂಡ್ಗೆ ನಾನು ಬೇಕಾಗಿದ್ದೀನಿ, ಅವರವ್ರದ್ದೇ ಆದ ಲೆಕ್ಕಾಚಾರಗಳು ನಡೀತವೆ, ಯಾರು ಸನ್ಯಾಸಿಗಳಲ್ಲ, ಅವರವರ ಗೇಮ್ಗಳನ್ನು ಅವ್ರು ಆಡ್ತಿದ್ದಾರೆ ಅನ್ನುವಂಥ ಒಂದು ಪರೋಕ್ಷವಾದಂಥ ಸಂದೇಶವನ್ನು DK ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಏನಿಲ್ಲ, ಮಾತುಕತೆಗಳಾಗ್ತವೆ. ಗೃಹ ಸಚಿವನಾಗಿದ್ದೀನಿ, ಪಕ್ಷದ ನಾಯಕನಾಗಿದ್ದೀನಿ, ದಲಿತ ನಾಯಕನಾಗಿದ್ದೀನಿ, ಸಹಜವಾಗಿ ಶಾಸಕರುಗಳು ಭೇಟಿ ಆಗಬಹುದು, ಅದರಲ್ಲಿ ಯಾವುದೋ ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಇನ್ಸೈಡ್ ರಿಪೋರ್ಟ್ಸ್ ಇದೆ. ಸೊ 1-to-1 ಶಾಸಕರ ಬೆಂಬಲವನ್ನು ಸಂಗ್ರಹಿಸುವಂಥ ಒಂದು ಕೆಲಸ ಪ್ಯಾರಲಲ್ ಆಗಿ ತೆರೆ ಹಿಂದೆ ನಡೀತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಕಾನೂನಿನ ಹೋರಾಟ, ಮೇಲ್ಮನವಿ, ಮಗದೊಂದು ರಾಜಕೀಯ ಹೋರಾಟ, ನೈತಿಕತೆ ಹೋರಾಟ, ಇದೆಲ್ಲ ಒಂದು ಅಂಕದ ಪರದೆಯಲ್ಲಿ ನಡೀತಾ ಇದ್ರೆ, ಪರದೆಯ ಮುಂದೆ, ಪರದೆಯ ಹಿಂದೆ ಮತ್ತೊಂದು ಅಂಕದಲ್ಲಿ ಈ ಒಂದು ಶಾಸಕರ ಬೆಂಬಲ ಮತ್ತು ಮುಂದಿನ ನಾಯಕತ್ವದ ಚರ್ಚೆ, ಆಯ್ಕೆಯ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಮಹದೇವಪ್ಪ ಅವರ ಮನೆಯಲ್ಲೇ ಸೇರುವಂತ ಕಾರಣಕ್ಕೆ ಇದ್ಯಾವುದು ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ತರದೆ ಮಹದೇವಪ್ಪ ಅವರೇನು ಸೇರೋದಿಲ್ಲ. ಸೊ ಈಗ ಮಹದೇವಪ್ಪ ಅವರ ಮನೆಯಲ್ಲೇ ಸೇರ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಮೆಸೇಜ್ಗಳನ್ನ ಮಹದೇವಪ್ಪ ಅವರ ಮುಖಾಂತರ ಪಾಸ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಇಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಅವರಿಗೆ ಆಗ್ಲಿ ಅಥವಾ ಸತೀಶ್ ಜಾರಕಿಹೊಳಿ ಅವರಿಗೆ ಆಗ್ಲಿ. ಮತ್ತೊಂದು ವಿಚಾರ ಅಂತ ನೋಡೋದಾದ್ರೆ, ಈಗ ನಾವು CM ಸ್ಥಾನಕ್ಕೆ ಟವಲ್ ಹಾಕೋಣ, ಅದು ಸಿಕ್ಕಿದ್ರೆ ಸಿಗ್ಲಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ DCM ಸ್ಥಾನ ಅಥವಾ KPCC ಅಧ್ಯಕ್ಷ ಸ್ಥಾನನಾದ್ರೂ ನಮಗೆ ಬಂದೇ ಬರುತ್ತೆ ಅನ್ನುವಂಥ ಲೆಕ್ಕಾಚಾರನೂ ಕೂಡ ಇರ್ಬೋದು. ಸಹಜವಾಗಿ ಯಾರು ಕೂಡ ಸನ್ಯಾಸಿಗಳಲ್ಲ ಮತ್ತು ಅವರವರ ಬಣದ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವಂಥ ಮತ್ತು ಅವರ ರಾಜಕೀಯ ಭವಿಷ್ಯದ ಲೆಕ್ಕಾಚಾರಗಳನ್ನು ಅವರ ಬೆಂಬಲಿಗರ ಹಿನ್ನೆಲೆಯಲ್ಲಿ ನೋಡಿಟ್ಕೊಳ್ಳುವಂಥ, ಕಾದಿಟ್ಕೊಳ್ಳುವಂಥ ಒಂದು ವ್ಯವಸ್ಥೆ, ಒಂದು ಕ್ರಮಗಳನ್ನು ಮಾಡಲೇಬೇಕಾಗಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಸಮುದಾಯದ ನಾಯಕರು ಕೂಡ ಈಗ ಮಾಡ್ತಾ ಇರುವಂಥದ್ದು. ಈಗ ಅವ್ರು ಹೇಳಿದ್ರು ಪಕ್ಕದಲ್ಲೇ ಇತ್ತು ಮನೆ ಸದಾಶಿವನಗರದಲ್ಲಿ ಬಂದರು ಅಂತ. ಅದೇ ಸದಾಶಿವನಗರದಲ್ಲಿ ನಿಮ್ಮ KPCC ಅಧ್ಯಕ್ಷರ ಮನೆಯೂ ಕೂಡ ಇದೆಯಲ್ಲ, ಚಕ್ಲಿ ಯಾಕಲ್ಲ ಆ ಮನೇಲಿ ತಿನ್ನಲಿಲ್ಲ, ಈ ಮನೇಲೆ ತಿಂದಿದ್ದಾರೆ. ಸಹಜವಾಗಿ ಕಾಣಿಸ್ತಾ ಇದೆ ಅಲ್ಲಿ ಏನೇನು ಲೆಕ್ಕಾಚಾರಗಳಾಗಬೇಕು ಅಂತದ್ದು. ನೀವು ಹೇಳಿದಂತೆ ಈಗಾಗಲೇ ಅಕಸ್ಮಾತ್ CM ಆಗಲಿಲ್ಲ ಅಂತಂದರೆ ಒತ್ತಡಗಳ ಪರಿಸ್ಥಿತಿ ನಿರ್ಮಾಣದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಯಾವ ತಂತ್ರಗಾರಿಕೆಯನ್ನು ಅನುಸರಿಸಿ ಭರ್ಜರಿ ಬಹುಮತದ ನಂತರವೂ ಕೂಡ, ಶಾಸಕರ ಸಂಪೂರ್ಣ ಬಹುಮತದ ಅಂದರೆ ಸಹಮತದ ನಂತರವೂ ಕೂಡ, ಅಂದರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದ ನಂತರವೂ ಕೂಡ ಸಿಂಗಲ್ DCM ಆಗಿ ಪವರ್ಫುಲ್ ಆಗಿ ಒಬ್ಬ CMಗೆ ಸ್ಟೇಚರ್, ಈಕ್ವಲ್ ಸ್ಟೇಚರ್ನ ಇಟ್ಕೊಳ್ಳುವಲ್ಲಿ ಹೇಗೆ DK ಶಿವಕುಮಾರ್ ಅವರು ಸಕ್ಸಸ್ ಆಗಿದಾರಲ್ಲ ಇವತ್ತಿನವರೆಗೆ, ಅದನ್ನು ಕೂಡ ಬ್ರೇಕ್ ಮಾಡಿ ತಮ್ಮ ಒಂದು ಕನ್ವೀನಿಯನ್ಸ್ಗೆ ತಕ್ಕಂತೆ ಒಂದು ಪಾರ್ಟಿ ಲಾಗಳನ್ನ ಅಥವಾ ಏನು ಪಾರ್ಟಿಯ ಇತರ ಪ್ರಭಾವಶಾಲಿ ನಾಯಕರುಗಳಿದ್ರೂ ಕೂಡ ಅವರೆಲ್ಲರನ್ನು ಮೀರಿ ಹೇಗೆ ತಮ್ಮ ಒಂದು ಸ್ಥಾನವನ್ನು ಭದ್ರ ಮಾಡ್ಕೊಂಡಿದ್ದಾರಲ್ಲ ಅಂಥದ್ದೇ ಒಂದು ಫಾರ್ಮುಲಾವನ್ನು ಇತರ ನಾಯಕರು ಕೂಡ ಹೆಣಿತಾ ಇದ್ದಾರೆ. ಜೊತೆಗೆ ಅಟ್ ಎನಿ ಕಾಸ್ಟ್ ನಂಬರ್ 1 ಟಾಸ್ಕ್ ಇರುವಂಥದ್ದು DK ಶಿವಕುಮಾರ್ ಅವರು CM ಆಗಬಾರ್ದು ಅನ್ನುವಂಥದ್ದು ಅವರ ಮಹತ್ವಾಕಾಂಕ್ಷೆಗೆ ಎಲ್ಲೆಲ್ಲಿ ಸಾಧ್ಯ, ಹೇಗೆ ಸಾಧ್ಯ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿ ಅವರಿಗೆ ಬ್ರೇಕ್ ಹಾಕಬೇಕು, ತಡೆ ಹಾಕಬೇಕು ಅನ್ನುವಂಥದ್ದು ನಡೀತಾ ಇದೆ. ಅದೆಲ್ಲದರ ಭಾಗವಾಗಿಯೇ ಪರಮೇಶ್ವರ್ ಅವರನ್ನು ಭೇಟಿ ಮಾಡ್ತಾ ಇರೋದು. ಆದರೆ ಈ ಹಿಂದಿನ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಮಾಡಿದಂಥ ಮೀಟಿಂಗು ಮತ್ತು ಇವತ್ತಾಗಿರುವಂಥ ಮೀಟಿಂಗ್ ನಡುವೆ DK ಶಿವಕುಮಾರ್ ಅವರು ಕೂಡ ಪರಮೇಶ್ವರ್ ಅವರನ್ನ ಸಂಪರ್ಕ ಮಾಡಿರುವಂಥದ್ದು ಸಹಜವಾಗಿ ಕುತೂಹಲ ಮೀಟಿಂಗ್ಸು ಸಹಜವಾಗಿ ಮತ್ತಷ್ಟು ಬಣ ರಾಜಕೀಯಕ್ಕೆ ಕಾರಣವಾಗಬಹುದಾ? ಯಾಕೆಂದ್ರೆ DK ಶಿವಕುಮಾರಿಗೆ ಗೊತ್ತಿದೆ ಯಾವ ಪಾನ್ ಮೂವ್ ಮಾಡಿದ್ರೆ ಯಾವ ರೀತಿಯಾಗಿ ನನ್ನ ಬೆಂಬಲ ನಾನು ಪಡ್ಕೊಳ್ಬಹುದು ಅನ್ನುವಂಥದ್ದು. ಸೊ ಆ ರೀತಿಯ ಕಾರಣ ಆಗ್ಬಿಡ್ಬೋದಾ? ನೋಡಿ, ಒಂದೇ ಆಪ್ಷನ್ ಇರುವಂಥದ್ದು, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಅತ್ಯಂತ 200% 500% ಬ್ಯಾಕಪ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಹೈಕಮಾಂಡ್ನ ಸಂಪೂರ್ಣ ಆಶೀರ್ವಾದ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಂಥದ್ದೇ ಆಕ್ಷೇಪಗಳು ಆರೋಪಗಳು ಬಂದರೂ ಕೂಡ ಈ ಕ್ಷಣದವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಆದರೆ DK ಶಿವಕುಮಾರ್ ಅವರಿಗೆ ಅಂಥದ್ದೊಂದು ಅವಕಾಶ, ಆಶೀರ್ವಾದ ಸಿಕ್ಕದಂಥ ಸಂದರ್ಭದಲ್ಲಿ ಮಾತ್ರ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಈ ಲೆವೆಲಲ್ಲಿ ಇಲ್ಲಿ ಯಾವುದೇ ಏನು ಶಾಸಕರ ಅಪಸ್ವರಗಳು ಅಥವಾ ಸಚಿವರುಗಳ ಅಪಸ್ವರಗಳು ಇದ್ರೂ ಕೂಡ ಅವರು CM ಆಗ್ಬೋದು. ಅದರ್ವೈಸ್ ಅಲ್ಲೇನಾದರೂ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಯಾವುದೇ ಪಾನ್ಗಳನ್ನು ಮೂವ್ ಮಾಡಿದ್ರೂ ಕೂಡ ಬಣ ರಾಜಕೀಯ ವಿಪರೀತ ಆಗುತ್ತೆ, ಉಲ್ಬಣ ಆಗುತ್ತೆ ಮತ್ತು ಅವರ ಕನಸಾಗೇ ಉಳಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಪೃಥ್ವಿ, ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.